ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರಿನಲ್ಲಿ ಆರ್ಸಿಬಿ ಟೀಮ್ ವಿಜಯೋತ್ಸವ. ಇವತ್ತು ಬೆಂಗಳೂರಿನಲ್ಲಿ ಫ್ಯಾನ್ಸ್ ಹಬ್ಬ ಮಾಡ್ತಾರೆ. ಸಂಜೆ 4 ಗಂಟೆಗೆ ಸಿಎಂ ಅನ್ನ ಟೀಮ್ ಭೇಟಿ ಆಗ್ತಾ ಇದ್ದಾರೆ. ಬಳಿಕ ಆರ್ಸಿಬಿ ತಂಡದಿಂದ ವಿಜಯೋತ್ಸವ ರ್ಯಾಲಿ. ಅಂಡ್ ಬೆಂಗಳೂರಿನಲ್ಲಿ ಆರ್ಸಿಬಿ ವಿಜಯೋತ್ಸವ ಅಂದ್ರೆ ಅದು ಈಸಿ ವೇ ಅಲ್ಲ, ಅಂಡ್ ಈಸಿ ಟಾಸ್ಕ್ ಕೂಡ ಅಲ್ಲ. ಭದ್ರತೆಯಿಂದ ಹಿಡಿದು ಎಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡಬೇಕಾಗುತ್ತೆ. ಅದಕ್ಕೆ ಬೇಕಿರುವಂತ ಸಿದ್ಧತೆಗಳು ಕೂಡ ಆಗಬೇಕಿದೆ. ಸಿಎಂ ಹಂತದಲ್ಲಿ ಇವೆಲ್ಲವೂ ಕೂಡ ಚರ್ಚೆಯಾಗಿರುತ್ತೆ, ಹೇಗೆ ಏನು ಅನ್ನುವಂಥದ್ದು. ಸಂಜೆ 4 ಗಂಟೆಗೆ ಟೀಮ್ ಸಿಎಂ ಅವರನ್ನ ಭೇಟಿ ಆಗ್ತಾರೆ. ಸಿಎಂ ಕೂಡ ವಿನ್ ಆದ ತಕ್ಷಣಕ್ಕೆ ಟ್ವೀಟ್ ಮಾಡಿದ್ರು, ಸಂಭ್ರಮ ಸಂತಸವನ್ನ ವ್ಯಕ್ತಪಡಿಸಿದ್ರು, ಹರ್ಷ ವ್ಯಕ್ತಪಡಿಸಿದ್ರು. ವಿಧಾನಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೆ ಆ ರ್ಯಾಲಿ ಬಗ್ಗೆ ಇನ್ನಷ್ಟೇ ಅಧಿಕೃತವಾದಂತ ಮಾಹಿತಿಗಳು ಬರಬೇಕಿದೆ. ಈಗ ಇರುವಂತಹ ರಫ್ ಪ್ಲಾನ್ ಅನ್ನ ಏನಿದೆ ಅನ್ನೋದನ್ನು ನಾವು ಹೇಳ್ತಾ ಇದ್ವಿ. ಅಧಿಕೃತವಾಗಿ ಬೆಂಗಳೂರಿನ ಒಂದು ಏರಿಯಾಗಳಲ್ಲಿ ಒಂದು ಪರೇಡ್ ಅನ್ನ ಮಾಡಬೇಕು, ರ್ಯಾಲಿಯನ್ನ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಸಿದ್ಧತೆಗಳು ಇರಬೇಕು ಅನ್ನುವಂಥದ್ದು ನಿಮ್ಗೆಲ್ಲ ಗೊತ್ತೇ ಇರುವಂತ ವಿಚಾರ. ಏನೇನು ಹರ್ಡಲ್ಸ್ಗಳು ಬರ್ಬೋದು ಅನ್ನುವಂಥದ್ದು. ಸೊ ಅದಕ್ಕೆಲ್ಲವೂ ಕೂಡ ಪ್ರಿಪೇರ್ ಆಗಿ ಬೆಂಗಳೂರಿನಲ್ಲಿ ರ್ಯಾಲಿಯನ್ನ ಮಾಡಬಹುದು ಅನ್ನುವಂಥದ್ದು. ಬೆಂಗಳೂರಿನಲ್ಲಿ ಸಂಜೆ 5 ಗಂಟೆಗೆ ವಿಕ್ಟರಿ ಪರೇಡ್, ಆರ್ಸಿಬಿ ವಿಕ್ಟರಿ ಪರೇಡ್ ನಡೆಸುವಂತ ಸಾಧ್ಯತೆ ಇದೆ. ಸಂಜೆ 5 ಗಂಟೆಗೆ ವಿಧಾನಸೌಧದಿಂದ ಪರೇಡ್ ಆರಂಭ ಆಗುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೆ ವಿಕ್ಟರಿ ಪರೇಡ್ ಇರುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭ್ರಮಾಚರಣೆ ಇರುತ್ತೆ. ಇನ್ನೇನು 1 ಗಂಟೆಯಲ್ಲಿ ಹೊರಟು ನಂತರ HAL ಏರ್ಪೋರ್ಟ್ಗೆ ಬರ್ತಾರೆ. ಅದಾದ್ಮೇಲೆ ಹೋಟೆಲ್ನಲ್ಲಿ ಒಂದ್ ಸ್ವಲ್ಪ ವಿಶ್ರಾಂತಿಯನ್ನ ಪಡಿತಾರೆ. ಅದ ನಂತರದ ಇವತ್ತಿನ ಒಂದು ಶೆಡ್ಯೂಲ್ಗಳು ಯಾವ ರೀತಿಯಾಗಿರ್ಬೋದು, ಏನೇನು ಆಗಬಹುದು ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಆದಂತ ಮಾಹಿತಿಯನ್ನ ಕೊಡ್ತಾರೆ. ಹರೀಶ್, ಹೌದು, ಬೆಂಗಳೂರಿನಂತ ಒಂದು ಏರಿಯಾಗಳಲ್ಲಿ ವಿಕ್ಟರಿ ಪರೇಡ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಿರುವಂತ ಸಿದ್ಧತೆಗಳು ಬಹಳ ಅಗತ್ಯ ಇರುತ್ತೆ, ನಿಮ್ಗೂ ಕೂಡ ಗೊತ್ತಿದೆ. ಸೊ ಯಾವ ರೀತಿಯಾದಂತ ಪ್ರಿಪರೇಷನ್ ಅದಕ್ಕಾಗಿ ಆಗ್ತಾ ಇದೆ, ಸಭೆಗಳು ಎಷ್ಟು ಗಂಟೆಗಿರುತ್ತೆ, ಜೊತೆಗೆ ಏನೇನು ಚರ್ಚೆ ಆಗುವಂತ ಸಾಧ್ಯತೆ ಇದೆ, ಏನ್ ಡೀಟೇಲ್ ಸಿಗ್ತಾ ಇದೆ ಹರೀಶ್? ಹೌದು ಚೈತ್ರ, 18 ವರ್ಷಗಳಿಂದ ಕಾಯ್ತಾ ಇದ್ದಂತಹ ಜನರು ಕಾಯ್ತಾ ಇದ್ರು, ಕನ್ನಡಿಗರು ಕಾಯ್ತಾ ಇದ್ರು, ಜೊತೆಗೆ RCBಯ ಇಡೀ ಟೀಮ್ ಕೂಡ ಕಾಯ್ತಾ ಇತ್ತು. ಈ ಒಂದು ಗೆಲುವನ್ನ ಸಾಧಿಸಲಿಕ್ಕೆ ಅಂತದೊಂದು ಗೆಲುವು ನಿನ್ನೆ ಅಹಮದಾಬಾದ್ ನಲ್ಲಿ ಸಿಕ್ಕಿರುವಂತಹದ್ದು. ಇವತ್ತೊಂದು ದಿವಸ ಫ್ಯಾನ್ಸ್ ಗಳಿಗೆ ಏನೋ ರೆಸ್ಟ್ ಕೊಡ್ತಾರೇನೋ ತಂಡ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರೂ ಊಹೆ ಮಾಡಿದ್ರು. ನಾಳೆ ಅಥವಾ ನಾಡಿದ್ದು ಬೆಂಗಳೂರಿಗೆ ಬರಬಹುದು ಇಡೀ ತಂಡ ಅನ್ನುವಂತ ನಿಟ್ಟಿನಲ್ಲಿ. ಆದ್ರೆ ಇವತ್ತೇ ತಂಡ ಬೆಂಗಳೂರಿಗೆ ಬರ್ತಾ ಇರುವಂತಹದ್ದು. ಇವತ್ತು ಈಗಾಗಲೇ ಅಹಮದಾಬಾದ್ ನಿಂದ ಇಡೀ RCBಯ ತಂಡ ಹೊರಟಿರುವಂತಹದ್ದು ವಿಶೇಷ ವಿಮಾನದಲ್ಲಿ. ಸುಮಾರು 1:30ಕ್ಕೆ HAL ವಿಮಾನ ನಿಲ್ದಾಣಕ್ಕೆ ವಿಶೇಷ ವಿಮಾನದಲ್ಲಿ ಬಂದು ಲ್ಯಾಂಡ್ ಆಗ್ತಾರೆ. ಅಲ್ಲಿಂದ ನೇರವಾಗಿ ಬಂದು ಸೀದಾ ಸಿಎಂ ಮನೆಗೆ ತೆರಳುತ್ತಾರೆ. ಅಲ್ಲಿ ಸಿಎಂ ಮನೆಯಲ್ಲಿ ವಿಧಾನಸೌಧಕ್ಕೆ ತೆರಳುತ್ತಾರೆ ಅನ್ನುವಂತಹ ಮಾಹಿತಿ ಇದೆ. ವಿಧಾನಸೌಧದಲ್ಲಿ ಸಿಎಂ ಜೊತೆಗೆ ಒಂದು ವಿಶೇಷವಾದಂತಹ ಔತಣಕೂಟ ಇದೆ ಅನ್ನುವಂತಹದನ್ನು ಕೂಡ ವೇಳಾಪಟ್ಟಿ ಬಂದಿರುವಂತಹದ್ದು. ಇಡೀ ತಂಡಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಅಭಿನಂದಿಸ್ತಾರೆ, ಸನ್ಮಾನವನ್ನ ಮಾಡ್ತಾರೆ. ಆನಂತರ ಇಡೀ ತಂಡ ವಿಧಾನಸೌಧದಿಂದ ಚಿನ್ನಸ್ವಾಮಿಯ ಸ್ಟೇಡಿಯಂ ಅವರವರೆಗೆ ಓಪನ್ ಬಸ್ ಮೂಲಕ ಮೆರವಣಿಗೆ ಮೂಲಕ ಬರ್ತಾರೆ. ಮತ್ತೆ ಇಡೀ ಫ್ಯಾನ್ಸ್ ಗಳು ಕೂಡ ಏನು HAL ಏರ್ಪೋರ್ಟ್ ನಿಂದ ಹಿಡಿದು ವಿಧಾನಸೌಧದವರೆಗೂ ಕೂಡ ಫ್ಯಾನ್ಸ್ ಇದ್ದೇ ಇರ್ತಾರೆ. ಜೊತೆಗೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಕೂಡ ವಿಶೇಷವಾದಂತಹ ಒಂದು ಮೆರವಣಿಗೆ ನಡೆಯುತ್ತೆ. ಓಪನ್ ಬಸ್ ಮೂಲಕ ಇಡೀ ತಂಡ ಓಪನ್ ಬಸ್ ನಲ್ಲಿ ಇರುತ್ತೆ. ಮತ್ತೆ ಜೊತೆಗೆ ಫ್ಯಾನ್ಸ್ ಗಳು ಕೂಡ ಸಾಥನ್ನ ಕೊಡ್ತಾರೆ. ಇಡೀ ವ್ಯವಸ್ಥೆಯನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಮತ್ತೆ ಇಡೀ ಹೆಚ್ಚು ಭದ್ರತೆಯನ್ನು ಕೂಡ ಕೊಡಬೇಕಾಗುತ್ತೆ. ಈಗಲಿಂದಲೇ ಪೊಲೀಸರು ಕೂಡ ಎಲ್ಲ ತಯಾರಿಯನ್ನ ಮಾಡ್ಕೊಂಡಿರುವಂತಹದ್ದು. ಈಗ ಅಧಿಕೃತವಾಗಿ KSI ಕಡೆಯಿಂದ ಮಾಹಿತಿ ಬಂದಿರುವಂತಹದ್ದು. ಇಡೀ ತಂಡ ಇವತ್ತು ಏನೇನೆಲ್ಲ ವೇಳಾಪಟ್ಟಿ ಇರುತ್ತೆ, ತಂಡ ಯಾವ ಟೈಮಿಗೆ ಬರುತ್ತೆ, ಮತ್ತೆ ಎಷ್ಟು ಗಂಟೆಗೆ ಸಿಎಂ ಭೇಟಿಯನ್ನ ಮಾಡಲಾಗುತ್ತೆ ಅನ್ನುವಂತ ಸಂಪೂರ್ಣವಾದ ಮಾಹಿತಿ ಸಿಕ್ಕಿರುವಂತಹದ್ದು. ಈಗಾಗಲೇ ಅಹಮದಾಬಾದ್ ನಿಂದ 10 ಗಂಟೆಗೆ ಇಡೀ ತಂಡ ಹೊರಟಿರುವಂತಹದ್ದು ವಿಶೇಷ ವಿಮಾನದಲ್ಲಿ. ಅಹಮದಾಬಾದ್ ನಿಂದ ಬೆಂಗಳೂರಿನ HAL ವಿಮಾನ ನಿಲ್ದಾಣಕ್ಕೆ ವಿಶೇಷ ವಿಮಾನದಲ್ಲಿ ಬಂದು ಇಳಿತಾರೆ. ಅಲ್ಲಿಂದ ನೇರವಾಗಿ ವಿಧಾನಸೌಧಕ್ಕೆ ಬರ್ತಾರೆ. ಅಲ್ಲಿ ಸಿಎಂ ಜೊತೆ ಒಂದಷ್ಟು ಕಾಲವನ್ನ ಕಳೀತಾರೆ. ಮತ್ತೆ ಸಿಎಂ ಇಡೀ ತಂಡದ ಎಲ್ಲಾ ಸದಸ್ಯರಿಗೂ ಕೂಡ ಸನ್ಮಾನವನ್ನ ಮಾಡ್ತಾರೆ, ಮತ್ತೆ ಅಭಿನಂದನೆಯನ್ನ ಸಲ್ಲಿಸ್ತಾರೆ. ಮತ್ತೆ ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೂಡ ಸಿಎಂ ಜೊತೆ ಇರ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ನಡೆಯುವಂತಹದ್ದು ವಿಧಾನಸೌಧದಲ್ಲಿ. ಮತ್ತೆ ವಿಧಾನಸೌಧದಿಂದ ಒಂದು ಅತ್ಯಂತ ದೊಡ್ಡ ಮೆರವಣಿಗೆ, ಈಗ ಬೆಂಗಳೂರು ಕಂಡು ಕೇಳರಿಯದಂತಹ, ಇಡೀ ಭಾರತ ಕಂಡು ಕೇಳರಿದಂತಹ ಅತ್ಯಂತ ದೊಡ್ಡ ಮೆರವಣಿಗೆ ಆಗುತ್ತೆ ಅನ್ನುವಂತಹದ್ದು. ಯಾಕಂದ್ರೆ ನಿನ್ನೆ ರಾತ್ರಿ ಫ್ಯಾನ್ಸ್ಗಳು
ಕುಣಿದದ್ದು ನೋಡಬಹುದು, ಸಂಭ್ರಮಿಸಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಅದೇ ರೀತಿಯಾಗಿ ಕೂಡ ಇವತ್ತು ಫ್ಯಾನ್ಸ್ ಗಳಿಗೆ ಇವತ್ತು ಕೂಡ ರೆಸ್ಟ್ ಇಲ್ಲ. ಇವತ್ತು ಕೂಡ ಅದೇ ರೀತಿಯಾದಂತಹ ಸಂಭ್ರಮ ಬೆಂಗಳೂರಿನಲ್ಲಿ ಆಗುತ್ತೆ ಅನ್ನುವಂಥದ್ದೇ. ನಿನ್ನೆ ಮ್ಯಾಚ್ ಮುಗಿದ ತಕ್ಷಣ ಕೊಹ್ಲಿ ಅವರು ಹೇಳ್ತಾ ಇದ್ರು, ನಾನು ಎಷ್ಟು ಬೇಗ ಬೆಂಗಳೂರಿಗೆ ಹೋಗ್ತೀನೋ ಅನ್ನುವಂಥದ್ದು ನಾನು ಅನ್ಕೊಳ್ತಾ ಇದ್ದೀನಿ. ನಾನು ಆದಷ್ಟು ಬೇಗ ಬೆಂಗಳೂರಿಗೆ ಹೋಗ್ಬೇಕು, ನಮ್ಮ ಇಡೀ ತಂಡ ಬೆಂಗಳೂರಿಗೆ ಹೋಗ್ಬೇಕು, ಫ್ಯಾನ್ಸ್ ಗಳನ್ನ ನಾವು ನೋಡ್ಬೇಕು. ಇಡೀ ಬೆಂಗಳೂರು ರಾತ್ರಿ ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸ್ತಾ ಇದೆ, ನಮ್ಮ ಗೆಲುವನ್ನ ಸಂಭ್ರಮಿಸ್ತಾ ಇದೆ. ಹಾಗಾಗಿ ನಾವು ಆದಷ್ಟು ಬೇಗ ಬೆಂಗಳೂರಿಗೆ ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಹೇಳಿದ್ರು. ಅದೇ ರೀತಿಯಾಗಿ ಇಡೀ ತಂಡ ಇವತ್ತು ಬೆಂಗಳೂರಿಗೆ ಬರ್ತಾ ಇದೆ. ಇಡೀ ಬೆಂಗಳೂರಿನಲ್ಲಿ ಇವತ್ತು ಮಧ್ಯಾಹ್ನದ ಬಳಿಕ ಒಂದು ಹಬ್ಬದ ವಾತಾವರಣವೇ ಸೃಷ್ಟಿಯಾಗಲಿದೆ. ಚೈತ್ರ, ರೈಟ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ.